ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ನನಗೆ ಗಂಟ್ಲು ಅಂದರೆ ಒಂದು ಸ್ವಲ್ಪ ಹುಷಾರಿಲ್ಲ, ತೋಟಕ್ಕೆ ಹೋಗಿ ಬಂದಾಗಲಿಂದ. ಹಾಗಾಗಿ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತೊಂದು ಸ್ವಲ್ಪ ಬ್ಯುಸಿ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ವ್ಲಾಗು, ಕೊನೆವರೆಗೂ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇವತ್ತು ಒಂದು ಸ್ವಲ್ಪ ಜಾಸ್ತಿ ಕೆಲಸಗಳೇ ಇದ್ದಾವೆ, ಹಂಗಾಗಿ ಬೇಗನೆ ಎದ್ದೆ. ನಾರ್ಮಲಾಗಾದರೆ ನಾನು ಲೇಟಾಗೆ ಎದ್ದಾಳೋದು. ಬೇಗ ಎದ್ದು ಅವಳನ್ನು ರೆಡಿ ಮಾಡಿ ಅವಳಿಗೂ ತಿಂಡಿ ತಿನ್ನಿಸಿ ಪಾಪನು ಸ್ಕೂಲಿಗೆ ಕಳಿಸ್ದೆ. ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವ ಮನೇಲಿ, ಅದನ್ನೆಲ್ಲ ಮುಗಿಸ್ಕೊಂಡೆ. 12 ಗಂಟೆ ಅಷ್ಟೊತ್ತಿಗೆ ಹೋಗಬೇಕು, ನಾನು ತೋಟದಲ್ಲಿ ಅಲ್ಲಿರಬೇಕು. ತಿಂಡಿಗೆ ಹೆಸರುಕಾಳು ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಿನ್ನೆ ನಾನು ತಲೆ ಸ್ನಾನ ಮಾಡಿದ್ದೆ, ಹಾಗಾಗಿ ನೆಕ್ಸ್ಟ್ ಡೇ ಅಂದರೆ ಇವತ್ತು ನಾನು ಎಣ್ಣೆನ ಕಂಪಲ್ಸರಿ ಹಚ್ಚುತ್ತೀನಿ. ಅದರಲ್ಲೂ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಹಳ್ಳೆಣ್ಣೆನೇ. ಇದು ತುಂಬ ಕೂದಲು ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ನಮ್ಮಮ್ಮ, ಹಾಗಾಗಿ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇದನ್ನೇ ಲೈಟಾಗಿ ಬಿಸಿ ಮಾಡಿ, ನಾನು ಯಾವಾಗ ಹಚ್ಕೋಬೇಕಾದ್ರೂ ಲೈಟಾಗಿ ಬಿಸಿ ಮಾಡಿ ಹಳ್ಳೆಣ್ಣೆನ ಹಚ್ಕೊತೀನಿ. ಇದು ಮಾರಕ್ಕೆ ಬರ್ತಾರಲ್ಲ, ಮನೇಲೇ ಮಾಡಿರೋವಂಥದ್ದು, ಆವಾಗಲೇ ಗೊತ್ತಾಗುತ್ತೆ ಫ್ರೇಗ್ರೆನ್ಸ್ ಆಗಲಿ ಆ ಥರ. ಹಾಗಾಗಿ ನೋಡಿಬಿಟ್ಟು ತೊಗೊಂಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಯಾವಾಗ ತೊಗೊಂಡ್ರು ನಾವು ಪ್ಯಾಕೆಟ್ ಹೊರಗಡೆ ತೊಗೊಳಲ್ಲ, ಮನೇಲಿ ಬೇಯಿಸಿರೋ ಅಂಥದ್ದು ನೋಡಿಬಿಟ್ಟು ತಾಂತೀವಿ. ಅರೌಂಡ್ ಇದು ನನಗೆ 250-300 ಆಯಿತು ಅನಿಸುತ್ತೆ. 1 ಲೀಟ್ರ್ ಬಾಟ್ಲ್ ಅದು, ವಾಟರ್ ಕ್ಯಾನು. ಅದರಲ್ಲಿ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ ಅಷ್ಟೇ. ನೋಡಿ, ರೆಡಿಯಾಗಿದ್ದು ಆಯಿತು. ಕೂದಲನ್ನ ನಾನು ಬಿಸಾಕೋಲ್ಲ, ಈ ಥರ ಡಬ್ಬದಲ್ಲಿ ಸ್ಟೋರ್ ಮಾಡ್ತೀನಿ. ಜಾಸ್ತಿ ಆದಾಗ ಕೊಡ್ತೀನಿ. ಮೊನ್ನೆ ತಾನೇ ಬಂದಿದ್ರು 50 ಗ್ರಾಮ್ಸ್ಗೆ 500 ರೂಪಾಯಿ ಕೊಡ್ತೀನಿ, ಕೊಡಿ ಆಯಿತಾ ಅಂತೇಳಿ ಮನೆಗೆ ಹುಡಿಕೊಂಡು ಬರ್ತಾರೆ. ಒಬ್ಬೊಬ್ಬರು ದುಡ್ಡು ಕೊಡ್ತೀನಿ ಅಂತಾರೆ, ಒಬ್ಬೊಬ್ಬರು ಪಾತ್ರೆ ಕೊಡ್ತೀನಿ ಕೂದಲೈತೇನಮ್ಮ ಅಂತ ಬರ್ತಾರೆ ಮನೆಗೂ. ಅಷ್ಟು ಬೆಲೆ ಇದೆ ಗುರು ಕೂದಲಿಗೆ. ನಂಗೆ ಫಸ್ಟು ಗೊತ್ತಿರಲಿಲ್ಲ ಇಷ್ಟು ಬೆಲೆ ಇರುತ್ತೆ. ಅದಕ್ಕೆ ಕೂದಲನ್ನ ನಾನು ಬಿಸಾಕೋಲ್ಲ, ಪಾತ್ರೆ ಆಗಲಿ ತೊಗೋಬೋದಲ್ವಾ, ಅದಕ್ಕೆ ಈ ಥರ ಡಬ್ಬದಲ್ಲಿ ಸ್ಟೋರ್ ಮಾಡಿಡ್ತೀನಿ. ಇನ್ನು ರೆಡಿ ಆಗಿಬಿಟ್ಟು ತೋಟಕ್ಕೆ ಹೋಗೋಣ ಅಂತೇಳಿ ಬೈ ವ್ಯಾಕ್ ನೆಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ನನಗೆ ಗಾಡಿ ಓಡ್ಸೋಕ್ಕೆ ಬರೋಲ್ಲ, ಇನ್ನೊಂದು ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಇನ್ನೂ ಒಂದು ನಮ್ಮ ಮನೇಲಿ ಬೈಕ್ ಇಲ್ಲ. ಹಾಗಾಗಿ ಬೈ ವಾಕ್ ಹೋಗ್ತಾಯಿದ್ದೀನಿ ನೆಡ್ಕೊಂಡು. ತುಂಬ ಅಂದರೆ ತುಂಬ ದೂರ ಇದೆ, 2 ಕಿಲೋಮೀಟರ್ಸು ನಮ್ಮೂರಿಂದ ನಮ್ಮ ತೋಟಕ್ಕೆ ಹೋಗೋಕ್ಕೆ. ತೋಟಕ್ಕೆ ಹೋಗೋ ರೋಡಲ್ಲೇ ಬಾರ್ ಅಂಗಡಿ ವಿತ್ ಗ್ಯಾಸ್ ಅಂಗಡಿ ಇದೆ, ಅದ್ರ ಪಕ್ಕನೇ. ಬೇರೆ ರೂಟ್ ಇಲ್ಲ ನಮಗೆ, ಇದೇ ಮೇಯ್ನ್ ರೋಡಲ್ಲೇ ಹೋಗಬೇಕು. ಹಿಂಗೆ ಹೋಗ್ತಾ ಗಳಿಗೆಕೆರೆ, ಮಾದಲಾಪುರ, ಹಾಗೆ ಚಿಕ್ಕನಹಳ್ಳಿ ಎಲ್ಲ ಇದೇ ರೋಡಲ್ಲೇ ಹೋಗ್ತಾರೆ. ಏನು ಅಂತಂದರೆ ನನಗೆ ಇಲ್ಲಿ ಒಬ್ಬೊಬ್ಬಳೇ ಬರಬೇಕಾದ್ರೆ ಯಾರೂ ಜನ ಇರಲ್ಲ ಅಷ್ಟೊಂದು, ಗಾಡಿಗೆ ಹೋಗ್ತಿರ್ತಾರೆ, ಯಾರೋ ರೇರ್ ನಡ್ಕೊಂಡು ಹೋಗೋದು. ಅವ್ರು ಜನಗಳಿದ್ದಾಗ ಏನೂ ಆಗೋಲ್ಲ. ನಾನು ಒಬ್ಬಳೇ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ಟೆನ್ಷನ್ ಆಗುತ್ತೆ, ಜಾಸ್ತಿ ಕುಡ್ದಿರೋರೇ ಇರ್ತಾರಲ್ವ. ಹಾಗಾಗಿ ಅಲ್ಲಿಂದ ಒಂದು ಸ್ವಲ್ಪ ಡೌನಿಗೆ ಬಂದಿದ್ದ ತಕ್ಷಣ ಯಾರೋ ದೇವ್ರು ಸಿಕ್ತಂಗೆ ಅಂಕಲ್ ಸಿಕ್ಕಿದ್ರು. ಅಂಕಲ್ ಲಿಫ್ಟ್ ಕೊಡ್ತೀರಾ ಅಂದಿದ್ದ ತಕ್ಷಣ ಸರಿ ಬರಮ್ಮ ಎಲ್ಲಿಗೆ ಹೋಗಬೇಕು ಅಂದರು, ಮಾದಲಾಪುರಕ್ಕೆ ಅಂದಿದ್ದಕ್ಕೆ ಅವ ಅಂಕಲು ನಾನು ಅಷ್ಟು ದೂರ ಹೋಗೋಲ್ಲ, ಇಲ್ಲೇ ಜುಂಜಪ್ಪನಹಟ್ಟಿ ರೋಡಿಗೆ ಅಷ್ಟೇ ಹೋಗೋದು, ಅಲ್ಲೂ ಆ ಕಡೆಗೆ ಹೋಗ್ತೀನಿ, ಅಲ್ಲಿ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರ್ಕೊಬಂದು ಇಲ್ಲಿ ಬಿಟ್ಟರು. ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ಮನೆಗಳೆಲ್ಲ ಕಾಣ್ತಿದ್ದಾವಲ್ಲ, ಅದೇ ಮಾದಲಾಪುರ. ತೋಟದ ಹತ್ರಕ್ಕೆ ಬಂದೆ. ಇದು ಕರೆಂಟ್ ರೂಮು. ನಾನು ಆಫ್ ಮಾಡೋಗಿದ್ದೆ, ಆನ್ ಮಾಡೋಗಿರಲಿಲ್ಲ ಆಟೋ.
ಬಂದು ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಆನ್ ಮಾಡಿದೆ. ಬಟ್ಟು ಕರೆಂಟ್ ಇಲ್ಲ ಅನಿಸುತ್ತೆ, ಅದಕ್ಕೆ ಎತ್ಕೊಳ್ಳಲಿಲ್ಲ. ಇಷ್ಟೊತ್ತಿಗೆ ಆವಾಗಲೇ ಕರೆಂಟ್ ಕೊಡಬೇಕಿತ್ತು 12 ಗಂಟೆಗೆ, ಯಾಕೋ 12:15 ಆದ್ರೂ ಕೊಟ್ಟಿಲ್ಲ. ಕರೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ ನಡ್ಕೊ ಬಂದಿದ್ದ ಆಯಿತು ಟೆನ್ಷನಾಗೆ. ಇವಾಗ ತಾನೇ ತೋಟಕ್ಕೆ ಬಂದೆ, ಬಟ್ ಇನ್ನೂ ಕರೆಂಟ್ ಕೊಟ್ಟಿಲ್ಲ. 12 ಗಂಟೆಗೆ ಕೊಡ್ತಾರೆ ಕನ್ಫರ್ಮಾಗೆ, ಬಟ್ ಇವತ್ತು 12 ನಾನು ಬರೋಷ್ಟೊತ್ತಿಗೆ 12:15 ಆಯಿತಾ. 12:15 ಆದ್ರೂ ಕೊಟ್ಟಿಲ್ಲ. ಇನ್ನು ನೋಡ್ತಾ ಇದ್ದೀನಿ ಕಾಯನ ಎಷ್ಟು ಗಂಟೆಗೆ ಕೊಡ್ತಾರೆ ಏನು ಅಂತೇಳಿ. ನನ್ನ ಹತ್ರ ನಂಬರ್ ಬೇರೆ ಇಲ್ಲ, ಅವ್ರ ಹತ್ರ ಫೋನ್ ಮಾಡಿ ಕಂಡ್ಕೊಳಕ್ಕೆ KB ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಯಾವಾಗ ಬರುತ್ತೆ ಏನು ಅಂತೇಳಿ. ಇಲ್ಲಾಂದರೆ ಗ್ರೂಪಲ್ಲಿ ಆ್ಯಡ್ ಮಾಡಿದರು, ಗ್ರೂಪಲ್ಲೂ ಮೆಸೇಜ್ ಹಾಕ್ತಾರೆ ಏನು ಅಂತೇಳಿ. ಇವತ್ತು ನಾನು ಗ್ರೂಪು ಓಪನ್ ಮಾಡಿ ನೋಡಲಿಲ್ಲ. ಇನ್ನೊಂದು ಈ ಮೊಬೈಲಲ್ಲ, ಇನ್ನೊಂದು ನಂಬರಲ್ಲಿ ಗ್ರೂಪ್ ಆ್ಯಡ್ ಮಾಡಿರೋದವರು. ಹಾಗಾಗಿ ಗ್ರೂಪಲ್ಲಿ ಮೆಸೇಜ್ ಹಾಕೋಣಂದ್ರು ನನ್ನ ಹತ್ರ ಇಲ್ಲ ಮೊಬೈಲು, ಮನೇಲಿ ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಹೊತ್ತು ಕಾಯ್ತೀನಿ ಎಷ್ಟೊತ್ತಾಗುತ್ತೆ ಅಂತೇಳಿ. ಇನ್ನೇನು ಮಾಡೋದು, ಈ ಮನೆ ತೋಟದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಹೊಣೆ ಆಗಿಬಿಟ್ಟಿದೆ. ಸ್ವಲ್ಪ ನೀರಾದರೂ ಕಟ್ಟೋಣ ಅಂತ ಬಂದೆ. ನಡ್ಕೊಂಡು ಬರೋಷ್ಟೊತ್ತಿಗೆಲ್ಲ ಕಾಲೆಲ್ಲ ನೋವು ಬಂದವು. ಸ್ವಲ್ಪ ದೂರ ನಡೆದ್ರೆ ಸಾಕು, ಎಷ್ಟು ಕಾಲು ನೋವುತ್ತಾ, ರೂಢಿ ಇಲ್ವಲ್ಲ. ಹಾಗಾಗಿ ಇನ್ನು ಒಂದು ಸ್ವಲ್ಪ ದೂರ ಅಷ್ಟೇ ಬೈಕಲ್ಲಿ ಬಿಟ್ಟಿತ್ತು ನನಗೆ. ಇನ್ನು ಜಾಸ್ತಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದೆ. ಬರೋಷ್ಟೊತ್ತಿಗೆ ನೋಡಿದ್ರೆ ಹಿಂಗಾಯಿತು. ಎಷ್ಟು ಗಂಟೆಗೆ ಕರೆಂಟ್ ಕೊಡ್ತಾರಂತ ಇನ್ನೂ ಗೊತ್ತಿಲ್ಲ. ತೋಟದ ಆಂಟಿನೂ ಕೇಳಿದೆ, ಅವ್ರಿಗೂ ಗೊತ್ತಿಲ್ವಂತೆ ಯಾವಾಗ ಕೊಡ್ತಾರೆ ಏನು ಅಂತೇಳಿ. ನೋಡೋಣ, ಒಂದು ಸ್ವಲ್ಪ ಹೊತ್ತು ಕಾಯ್ತೀನಿ, ನೋಡೋಣ. ಆಟೋ ಆನ್ ಮಾಡಿ ಹೋಗ್ಬಿಡ್ತೀನಿ, ಇಲ್ಲ ಅಂದರೆ ಲೇಟ್ ಆದರೆ. ಯಾಕೆಂದರೆ ಇನ್ನೊಂದು 2 ದಿವಸ ಆಟೋ ಆನ್ ಮಾಡಿಬಿಡ, ಬಂದು ಅದೇ ಗ್ರೀನ್ ಕಲರ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ಕೊ ಕರೆಂಟ್ ಬಂದಾಗ ಅಂತ ಹೇಳಿದರು. ಹಾಗಾಗಿ ನಾನು ಆಟೋ ಆನ್ ಮಾಡೋಗಿರಲಿಲ್ಲ, ನೈಟು ಓಡಿಲ್ಲ. ಇವಾಗಿನೇನು ಮಾಡೋಕ್ಕಾಗುತ್ತೆ, ಯಾವಾಗ ಬರುತ್ತೆ ಏನು ಅಂತ ಕರೆಂಟ್ ಹೇಳೋಕ್ಕಾಗಲ್ವಲ್ಲ. ಆಟೋ ಆನ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ, ಕರೆಂಟ್ ಬಂದಾಗ ಎತ್ಕಾಣುತ್ತೆ. ನಾವು ತೋಟಕ್ಕೆ ಬಂದು ನೀರು ಕಟ್ಟು ಆಲ್ಮೋಸ್ಟ್ 1.5 ತಿಂಗಳು 2 ತಿಂಗಳು ಆಗ್ತೈತೆ. ಅದಕ್ಕಿಂತ ಮುಂಚೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ವಿ, ಬಟ್ ಅವ್ರು ನೋಡ್ಕೊಂಡಿಲ್ಲ. ಹಂಗಾಗಿ ಅದಾದಮೇಲೆ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿದಾಗ 2 ತಿಂಗಳಿಂದ ನಾವು ತೋಟಕ್ಕೆ ಬಂದಿರಲಿಲ್ಲ. ಯಾಕಂದರೆ ಮೋಟ್ರು ಬೇರೆ ಕೆಟ್ಟೋಗ್ಬಿಟ್ಟಿತ್ತು. ಸ್ಟಾರ್ಟ್ರದು ಏನು ಪ್ರಾಬ್ಲಮ್ ಆಗಿತ್ತೋ ಗೊತ್ತಿರಲಿಲ್ಲ. ಅದನ್ನು ತೋರಿಸೋಣ ಅಂತ ಫೋನ್ ಮಾಡಿದ್ರೂ ಯಾರೂ ರೆಡಿ ಮಾಡಿಕೊಡೋಕ್ಕೆ ಬರಲಿಲ್ಲ. ಹಾಗಾಗಿ ನಾವು ಬರಲಿಲ್ವಲ್ಲ ತೋಟಕ್ಕೆ. ತುಂಬ ಅಂದರೆ ತುಂಬ ಲೇವಡಿ ಮಾಡ್ಕೊಬಿಟ್ಟಿದ್ದಾರೆ, ಯಾವ ಥರ ಆಗಿದೆ ಅಂತೇಳಿ ನೀವೇ ನೋಡಿ. ಆಲ್ಮೋಸ್ಟ್ ನಾವು ತೋಟಕ್ಕೆ ಬಂದು 1.5 ತಿಂಗಳು 2 ತಿಂಗಳಾಯಿತು. ಮೋಟ್ರು ಬೇರೆ ಏನೋ ಪ್ರಾಬ್ಲಮ್ ಆಗಿ ಎತ್ಕೊತಿರ್ಲಿಲ್ಲ, ಹಾಗಾಗಿ ಬಂದಿರಲಿಲ್ಲ. ನಾವು ಇಲ್ದಿದ್ದಕ್ಕೆ ನೀರು ಕಟ್ತಿದ್ದಕ್ಕೆ ಗಿಡಗಳು ನೋಡಿ ಹೇಗಾಗಿದ್ದಾವೆ ಅಂತೇಳಿ. ಒಂದು ಸ್ವಲ್ಪ ತುಂಬ ಅಂದರೆ ತುಂಬ ಹೊಣೆ ಆಗಿದೆ. ಏನು ಈ ವರ್ಷ ಫಸಲಿಲ್ಲ. ಸಾಕು ಗಿಡನಾದರೂ ಹುಡ್ಕೊಂಡ್ಲಿ ಅಂತೇಳಿ ಪ್ರಯತ್ನ ಪಟ್ವಿ. ಇವತ್ತು ನೆನ್ನೆ ರೆಡಿ ಮಾಡಿದ್ರು. ಅವ್ರು ಬರೋಕ್ಕೆ 2 ತಿಂಗಳು ಟೈಮ್ ತೊಗೊಂಡ್ರು. 2 ತಿಂಗಳಿಂದ ನಾನು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀನಿ, ಅವ್ರು ಬರಲಿಲ್ಲ ರೆಡಿ ಮಾಡಿಕೊಡೋಕ್ಕೆ. ಮತ್ತು ನೆನ್ನೆ ಮಾಡಿಕೊಟ್ಟು ಹೋದರು. ಮೋಟ್ರು ಬೇರೆ ರಿಪೇರಿ ಆಗಿತ್ತು, ದರ್ಶನ ಬಂದೆಲ್ಲ ರಿಪೇರಿ ಮಾಡಿಸ್ಬಿಟ್ಟು ಹೋಯ್ತು. ನೆನ್ನೆ ಬಿಟ್ಟೋದ್ರು ಅವರು. ನೆನ್ನೆಯಿಂದ ನೀರು ಓಡ್ತೈತೆ. ಇನ್ನು ನೀರು ಬೇರೆ ಕಟ್ಟಿರ್ಲಿಲ್ವಲ್ಲ, ನಾವು ಬೇರೆ ಬರ್ತಿರ್ಲಿಲ್ವಲ್ಲ. ನೋಡಿ ಈ ಗಿಡ ನೋಡಿ ಒಂದ್ಸಲ ಯಾವ ಥರ ಆಗಿದೆ ಅಂತೇಳಿ. ಏನನ್ನೋದು ಎಂಥ ಜನಗಳು ಇದ್ದಾರೆ ಅಂದರೆ ನೋಡಿ. ಇಷ್ಟು ನನ್ನ ಹೈಟ್, ನಿಜವಾಗ್ಲೂ ನನಗಿಂತ ಹೈಟ್ ಇದೆ ಒಂದು ಸ್ವಲ್ಪ ಗಿಡ ಇದು. ನೀವೇ ನೋಡ್ತಿದ್ದೀರಲ್ಲ, ನನಗಿಂತ ಹೈಟ್ ಇದೆ ಒಂದು ಸ್ವಲ್ಪ. ನಾನಿರೋದೇ ಒಂದಿಷ್ಟು ಅಡಿ ಕಮ್ಮಿ. ಎಷ್ಟು ನನಗಿಂತ ಹೈಟ್ ಇದೆ ಇದು. ಈ ಗಿಡಕ್ಕೆ ನಮ್ಮರೇ, ಬೇರೆ ಯಾರೂ ಅಲ್ಲ, ನಮ್ಮರೇ ಹಸುಗಳು ಕಟ್ಟಾಕೋದು, ದನಗಳು ಹಸುಗಳ್ನೆಲ್ಲ ಕಟ್ಟಾಕೋದು, ಮತ್ತು ಎಮ್ಮೆ ಕುರಿ ಎಲ್ಲ ಬಿಡ್ಕೊಬಿಟ್ಟು ಈ ಥರ ಸೊಸಿನ ಈ ಥರ ಮುರಿದ್ಬಿಟ್ಟಿದ್ದಾರೆ ನೋಡಿ. ಕಟ್ಟಾಕ್ಬಿಟ್ಟು ಹೋಗ್ಬಿಟ್ರೆ ಅವು ಈ ಥರ ಮುರಿದಾಕ್ತಂಗೆ ಇರ್ತಾವ ಹಸುಗಳು. ಮೊದಲೇ ಅವಕ್ಕೇನು ಗೊತ್ತಾಗ್ತವೆ ಹೇಳಿ. ಇಂಥ ಜನಗಳಿಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗಲ್ಲ. ಹಾಳಾಗೋದ್ರೆ ಸಾಕು, ಕಟ್ಟೋಕ್ಕೆ ಜಾಗ ಆಗುತ್ತೆ ಎಂಬ ಜನ ಅಂತ ಹೇಳ್ಬೋದು ನಾನು. ಎಲ್ಲ ನಮ್ಮರೇ, ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವಾ ಇವ್ರಿಗೆಂಥ ಮನುಷ್ಯರಪ್ಪ. ಇದೊಂದೇ ಅಲ್ಲ ಇನ್ನೂ ಒಂದು ಸ್ವಲ್ಪ ಅಲ್ಲಿ ಮುಂದೆಗಡೆ ಒಂದೆರಡು, ಮತ್ತು ಇಲ್ಲಿ ಈ ಕಡೆ ಸೈಡು ಒಂದೆರಡು ಅಲ್ಲೂ ಮುರಿದಾಕ್ಬಿಟ್ಟಿದ್ದಾರೆ.
ನಿನ್ನೆ ಎಷ್ಟು 4 ಗಂಟೆವರೆಗೂ ಇಲ್ಲೇ ಇದ್ನ ಮನೆ ಕರೆಂಟ್ ಕೊಟ್ಟಿದ್ರು ಅಂತ ಇಲ್ಲೇ ಇದ್ದೆ. ಹೋಗಿದ ತಕ್ಷಣವೇ 6 ಗಂಟೆವರೆಗೂ ಬಿಟ್ಕೊಂಡಿದ್ದಾರಂತೆ. ಬಿಟ್ಕೊಬಿಟ್ಟು ಆರಾಮಾಗಿ ಕುತ್ಕೊಬಿಡೋದು ಅವರು. ಹಸುಗಳು ಏನಾದರೂ ಮಾಡ್ಬೋದು, ಎಮ್ಮೆಗಳಾಗಲಿ ಹಸುಗಳಾಗಲಿ ಕುರಿಗಳಾಗಲಿ ಏನಾದರೂ ಮಾಡ್ಬೋದು. ದೊಡ್ಡ ಗಿಡಗಳಾದರೆ ಅದೊಂಥರ, ಈ ಸೊಸಿ ಗಿಡಗಳು ಇದ್ದಾವೆ, ಅರ್ಥ ಮಾಡ್ಕೋಬೇಕು ತಾನೇ ಅವರು. ಯಪ್ಪ ಏನು ಮಾಡಬೇಕು ಅಂತ ಎನಿ ಟೈಮ್ ಕಾಯ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಆಗಲ್ಲ. ಏನು ಮಾಡೋದು? ಇದು ಹುಲ್ಲು ಹೊಡಿಸಿದ್ರೇ ಒಂದು ಸ್ವಲ್ಪ ಬೆಸ್ಟ್ ಸೊಲ್ಯೂಷನ್ ಅನಿಸುತ್ತೆ. ಹುಲ್ಲಿದ್ರೆ ತಾನೇ ಅವ್ರು ಬರೋದು. ಇದೆ ಹುಲ್ಲೇ ಇಲ್ದಿದ್ರೆ ಕಟ್ಟಾಕಲ್ವಲ್ಲ. ಈ ಸಲ ಅಂತೂ ಕಾಯಿ ಫಸಲು ಕಮ್ಮಿನೇ ನಮ್ಮ ತೋಟದಲ್ಲಿ. ನೋಡಿ ಎಲ್ಲೋ ಒಂದೊಂದು ಇದ್ದಾವೆ ಕಾಯಿ. ಇದು ಲಾಸ್ಟ್ ನಮ್ಮ ಗಿಡ. ಇದು ಆರ್ಟ್ ಸೈಡ್ ಹೋದರೆ ಅದು ಬೇರೆಯವ್ರದ್ದು. ಅವ್ರದ್ದು ನೋಡಿ, ಅವ್ರೇನು ನೀರು ಏನು ಕಟ್ಟಲ್ಲ. ಏನಾರ ಮಳೆ ಬಂದಾಗ ಗೇಯಿಸ್ಬಿಟ್ಟು ಬಿಟ್ಬಿಡ್ತಾರಷ್ಟೇ. ಅವರೇನು ನೀರಾಗಲಿ ಗೊಬ್ಬರ ಆಗಲಿ ಏನೂ ವ್ಯವಸ್ಥೆ ಮಾಡಲ್ಲ. ಸೊ ಇಲ್ಲಿವರೆಗೂ ಮಾತ್ರ ಈ ಲೈನ್ ಮಾತ್ರ ನಮ್ಮದು. ಆ ಕಡೆ ಲೈನ್ ಆವಾಗಲೇ ಬೇರೆಯವ್ರದ್ದು. ಅಡಿಕೆ ಪಟ್ಟೆ ನೋಡಿ ಬೀಳ್ತಿದ್ದಾವೆ. ಎಲ್ಲೋ ಒಂದೊಂದು ಬೀಳ್ತಾ ಇದೆ, ಸ್ವಲ್ಪ ಹಸಿ ಇದ್ದಾವೆ. ಕುಡ್ಲು ತರಲಿಲ್ಲ ನಾನು, ಮರ್ತದೇ ಬಂದುಬಿಟ್ಟೆ. ಇರಲ್ಲ ಬಿಡು ಅಂತೇಳಿ. ಏಕೆಂದರೆ ನಾನು ಬರೋಷ್ಟೊತ್ತಿಗೆ ಆವಾಗಲೇ ಒಂದು ಅಡಿಕೆ ಪಟ್ಟೆ ಏನು ಒಂದು ಗರಿನೂ ಬಿಡಲ್ಲ, ಹಂಗೆ ತಗೊಂಡೋಗ್ತಿರ್ತಾರೆ. ಬೆಳಗ್ಗೆ ತೋಟಕ್ಕೆ ಬರ್ತಾರೆ. ಈ ಕಡೆಗೆ ಬರೋದು ಎಲ್ಲರೂ, ತೋಟದ ಸಾಲಕ್ಕೆ ಬರ್ತಾರೆ ಕುತ್ಕೊಂಡು ಹೋಗೋಕ್ಕೆ. ಬಂದಾಗ ಗರಿ ಅಡಿಕೆ ಬಟ್ಟೆ ಏನಿದ್ರೆ ಕಾಯಿ ಅದು ಏನೇನು ಬಿಡಲ್ಲ, ತಗೊಂಡು ಹೋಗ್ತಿರ್ತಾರೆ. ನೋಡಿ ರೂಮ್ ಆ ಕಡೆ ಇದೆ. ಆಮೇಲೆ ಹೋಗ್ಬಿಟ್ಟು ತಗೊಂಡು ಬಂದು ಒಂದೆರಡು ಅಡಿಕೆ ಪಟ್ಟೆ ಇದ್ದಾವಲ್ಲ ಕೊಯ್ಕೊಂಡು ಹೋದರೆ ಒಂದು ಸ್ವಲ್ಪ ಊಟಕ್ಕಾದರೂ ಹಾಕ್ತವೆ. ಚಿಕನ್ ಮಟನ್ ಮಾಡಿದಾಗ, ನಾನ್ ವೆಜ್ ಮಾಡಿದಾಗ ಊಟಕ್ಕೆ ಹಾಕ್ತವೆ. ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಒಣಗಿದಾವೆ ಅಂತೇಳಿ. ಅವ್ರು ಕಾಯೇ ಕೇಳಿಸಿಲ್ಲ ಅನಿಸುತ್ತೆ. ಇಲ್ಲಿಗೆ ಲಾಸ್ಟು ಆ ಕೆಳಗಡೆ ಬೀಳು. ಆ ಕೆಳಗಡೆಗೆ ನೀರು ಕಟ್ಟಿಲ್ಲ, ಹಂಗಾಗಿ ಸೊಸಿ ಎಲ್ಲ ಒಣಗಿಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾವೆ. ಇದಕ್ಕೆ ಏನು ಮಾಡೋದು, ಏನು ಸೊಲ್ಯೂಷನು ಅಂತ ಒಂಚೂರು ಗೊತ್ತಾಗ್ತಿಲ್ಲ. ಇಲ್ಲೊಂದು ಹುತ್ತ ಇದೆ ನೋಡಿ, ಮುಳ್ತಂತಿ ಕಂಬ ಇದೆಯಲ್ಲ ಅದಕ್ಕೆ ಬೆಳೆದು ಬಿಟ್ಟಿದೆ. ಒಂದು ಸ್ವಲ್ಪ ಭಯ, ಏನೇನು ಹಾವು ಪಾವು ಇರುತ್ತವೇನೋ ಅಂತ. ಬಟ್ ಓಕೆ, ಭಯ ಪಟ್ಟರೆ ಏನು ಬರುತ್ತೆ ಹೇಳಿ. ಕರೆಂಟ್ ಕೊಟ್ಟಿದ್ದಾರೆ ಅನಿಸುತ್ತೆ ನೋಡಿ. ಕರೆಂಟ್ ಬರ್ತಾ ಆಯ್ತು ಇವಾಗ. ಎಷ್ಟು ಟೈಮ್ ಎಷ್ಟು? 1 ಗಂಟೆಗೆ ಕರೆಂಟ್ ಕೊಟ್ಟಿದ್ದಾರೆ. 1 ಅವರ್ ಲೇಟು. ಕೇಳೋರಿಲ್ಲ ಮಾಡೋರಿಲ್ಲ. ಫಸ್ಟು ಹೋಗ್ಬಿಟ್ಟು ಮೇಲ್ಗಡೆ ಪೂರ್ತಿ ಡ್ರಿಪ್ಪೇ ಅಷ್ಟೊಂದಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾವೆ. ಮೇಲ್ಗಡೆ ಗೇಯ್ಬೇಕಾದ್ರೆ ಏನು ವ್ಯವಸ್ಥೆ ಅದು ಏನಾಗ್ಬಿಟ್ಟಿದೆ ಅಂತಲೇ ಗೊತ್ತಿಲ್ಲ. ಡ್ರಿಪ್ ಸರಿಯಾಗಿಲ್ಲ. ಹೋಗ್ಬಿಟ್ಟು ಒಂದು ಸ್ವಲ್ಪ ಒಂದಾಯ್ಸನ ಅಂತ ಅಂದ್ಕೊಂಡಿದ್ದೀನಿ. ಪೈಪ್ ಹಾಕ್ಬಿಟ್ಟು ಫುಲ್ ಸ್ಯಾದ್ರೆ ಗುರು. ಯಪ್ಪ, ಈ ಸ್ಯಾದ್ರೆಗೆ ಯಾವ ಹುಳ ಹತ್ತಿರ್ತಾವಂತಲೇ ಗೊತ್ತಾಗಲ್ಲ. ಆವಾಗಲೇ ಜಾಸ್ತಿ ದಿವಸ ಆಯ್ತಲ್ಲ ತೋಟಕ್ಕೆ ಬಂದುಬಿಟ್ಟು. ಪೈಪ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಹುಲ್ಲಲ್ಲಿ ಎಲ್ಲೋ ಎಲ್ಲಿದ್ದಾವೆ ಕಪ್ಪು ಪೈಪ್ ಅಂತಲೇ ಗೊತ್ತಾಗ್ತಿಲ್ಲ. ನೋಡಬೇಕು. ಆ ಪೈಪ್ ತಗೊಂಡೋಗಿ ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಮಡಿಗೆ ಹಾಕ್ಬಿಟ್ಟು ಒಂದಾಯಿಸ್ಬಿಟ್ರೆ ಒಂದು ಸ್ವಲ್ಪ ಪಿಕಪ್ ಆಗ್ತವೆ. ನೋಡೋಣ.
ಈ ಥರದ್ದೊಂದು ಹೊಸದಿತ್ತು, ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಇವಾಗ ಹೆಂಗೆ ಕನೆಕ್ಟ್ ಮಾಡೋದು, ಇದು ನೋಡಿ ಹೆಂಗಾಗಿದೆ ಅಂತೇಳಿ. ರೂಮಲ್ಲೇ ಏನೇನಾಯ್ತು ನಾನು ನೋಡೋಣ. ಇದೆ ಇದೆ, ನಾನೆಲ್ಲೋ ಏನೋ ಆಗ್ಬಿಟ್ಟಿದೆ ಅಂದ್ಕೊಬಿಟ್ಟಿದೆ, ಹೆಂಗೋ ಸಿಕ್ತು. ಬಂದಿದೆ. ಕೆಳಗಡೆ ಎಲ್ಲ ಗೇಟ್ ವಾಲ್ ಆನ್ ಮಾಡಿರೋದ್ರಿಂದ ಇಲ್ಲಿ ನೀರು ಅಷ್ಟೊಂದು ಫೋರ್ಸಾಗಿ ಬರಲ್ಲ. ಇಲ್ಲಿ ಪೈಪ್ ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಗೇಟ್ ವಾಲ್ ಒಂದೆರಡು ಆಫ್ ಮಾಡ್ಕೊಬರ್ಬೇಕು, ಆವಾಗಲೇ ಒಂದು ಸ್ವಲ್ಪ ಫೋರ್ಸಾಗಿ ಬರ್ತದೆ. ನೋಡಿ, ಆ ಕಡೆ ಹಾಕಿಬಿಟ್ರೆ ಆ ಕಡೆಯಿಂದ ನಿಧಾನಕ್ಕೆ ನೆನ್ಕೊಂಡು ಬರುತ್ತೆ. ಈ ಪೈಪನ್ನು ಕನೆಕ್ಟ್ ಮಾಡಿಬಿಡೋಣ. ನೋಡಿ, ಇವಾಗ ಇಷ್ಟು ಬರ್ತಿದ್ದಾವೆ. ಅಲ್ಲೆಲ್ಲ ಗೇಟ್ ವಾಲ್ ಆಫ್ ಮಾಡ್ಕೊಬಂದರೆ ಎಷ್ಟು ಬರ್ತಾವೆ ನೀರು ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ. ಇದು ಮೇಲ್ಗಡೆ ಆಫ್ ಆಗಿದೆ. ಒಟ್ಟು 3 ಗೇಟ್ ವಾಲ್ ಇರೋದು, ಒಂದು ಆಫ್ ಮಾಡಿದ್ದೀನಿ, ಇನ್ನೆರಡು ಕೆಳಗಡೆ ಇದ್ದಾವೆ. ಸೊ ಅವನು ಆಫ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಫೋರ್ಸಾಗಿ ಬರ್ತಾವೆ ನೀರು. ಇದು 2ನೇ ಗೇಟ್ ವಾಲು. 3ನೇದು ಫುಲ್ ಲಾಸ್ಟ್ ಇದೆ. ಮೇಲಿಂದ ಕೆಳಕನ ಫುಲ್ ಆನ್ ಮಾಡಿಬಿಟ್ಟಿದೆ. ಮೇಲ್ಗಡೆ ಒಂದೇ ಒಂದು ಬ್ಯಾಚ್ ಮಾತ್ರ ಆಫ್ ಮಾಡಿದ್ದೆ. ಅಲ್ಲಿ ಏನಂದರೆ ಡ್ರಿಪ್ಪು ಸರಿಗಿಲ್ಲ, ಹಂಗಾಗಿ ನಾನು ಅದನ್ನು ಆಫ್ ಮಾಡಿ ಇನ್ನು ಮಿಕ್ಕಿದ್ದು ಎಷ್ಟಿದಾವೆ ಬ್ಯಾಚು ಅಷ್ಟು ಆನ್ ಮಾಡಿದ್ದೆ. ಅದಕ್ಕೆ ಡ್ರಿಪ್ಪಲ್ಲಿ ಅಷ್ಟು ಫೋರ್ಸಾಗಿ ನೀರು ಬರ್ತಿಲ್ಲ, ಒಂದು ಸ್ವಲ್ಪ ಬರ್ತಿದ್ದಾವೆ. 2 ಬ್ಯಾಚ್ಗೆ ಬಿಟ್ಟರೆ ಒಂದು ಸ್ವಲ್ಪ ಫೋರ್ಸಾಗೂ ಬರ್ತವೆ, ಬೇಗನೂ ತ್ಯಾವ ಆಗುತ್ತೆ ಗಿಡಕ್ಕೆ. ನೋಡಿ, ಇದೇ 3ನೇದು ಗೇಟ್ ವಾಲ್. ಇದು ಕಿತ್ತಾಕ್ಬಿಟ್ಟಿದ್ದಾರೆ, ಯಾರು ಕಿತ್ತಾಕಿದ್ದಾರೆ ಅಂತಲೇ ಗೊತ್ತಿಲ್ಲ. ಇದನ್ನು ಆನ್ ಮಾಡೋಕ್ಕೂ ಬರಲ್ಲ, ಆಫ್ ಮಾಡೋಕ್ಕೂ ಬರಲ್ಲ, ಆ ಥರ ಆಗಿದೆ. ಆ ಥರ ಗೇಟ್ ವಾಲ್ ತಂದುಬಿಟ್ಟು ಹಾಕಿದ್ರೆ ಅವಾಗೇನೋ ಸೆಟ್ ಆಗುತ್ತೇನೋ, ಇದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ನೋಡೋಣ. ಇದನ್ನು ಆಫ್ ಮಾಡ್ತೀನಿ. ನೋಡಿ, ಎಲ್ಲನೂ ಆಫ್ ಮಾಡ್ಕೊಬಂದಲ್ಲ, ಫೋರ್ಸ್ ಆಗಿದೆ ನೀರು. ಇಲ್ಲೊಂದು ಸ್ವಲ್ಪ ಕಿತ್ಕೊಂಡಿದೆ, ಸರಿಯಾಗಿ ಹಾಕ್ಬೇಕು. ಇಷ್ಟು ಬರ್ತಾವೆ ನೀರು. ಇಲ್ಲಿ ಹಾಕಿದ್ರೆ ಪೈಪು ನಿಧಾನಕ್ಕೆ ನೆನ್ಕೊಂಡು ಕೆಳಗಡೆ ಹೋಗುತ್ತೆ. ಪೈಪ್ ತರಬೇಕಾದ್ರೆ ನನ್ನ ಡ್ರೆಸ್ ಮುಳ್ತಂತಿಗೆ ಸಿಗಾಕೊಬಿಟ್ಟು ಹರಿದೋಗ್ಬಿಟ್ಟಿದೆ ನೋಡಿ. ಒಂದು ಸಲ ಪ್ಯಾಂಟ್ ಹರಿದೋಗಿತ್ತು, ಈ ಸಲ ಈ ಥರ ಟಾಪು ಸಿಗಾಕೊಬಿಟ್ಟು ಹರಿದೋಗಿದೆ.
MG ರೋಡಲ್ಲಿ ತೊಗೊಂಡಿದ್ದಿದ್ದು ಡ್ರೆಸ್ಸು. ಕಾಣಿಸಲ್ಲ ಅಷ್ಟೊಂದು. ಜಾಸ್ತಿ ನೀರಲ್ಲಿ ಆಡೋದ್ರಿಂದ ಚಪ್ಪಲಿ ನೋಡಿ ಹೇಗಾಗಿದ್ದಾವೆ. ಪೈಪ್ಗೋಸ್ಕರ ನಾನು ಅಲ್ಲೆಲ್ಲ ಹುಡುಕಾಡ್ತಾಯಿದ್ದೀನಿ. ಆ ಸ್ಯಾದ್ರದಲ್ಲಿ ಎಲ್ಲಿದ್ದಾವೋ ಆ ಸ್ಯಾದ್ರಲ್ಲಿ ಎಲ್ಲಿ ಹುಡುಕೋದು, ಪೈಪ್ ಇಲ್ದಿದ್ರೆ ಹೆಂಗಪ್ಪ ನೀರು ಕಟ್ಟೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಯಾರು ತಗೊಂಡೋಗಿದ್ದಾರೆ ಏನೋ ಅಂತೇಳಿ. ಆಂಟೆನ ಹೆಂಗನ ಒಂದ್ಸಲ ಕೇಳೋಣ ಅಂತೇಳಿ ಬತ್ತಿದ್ರೆ ಮೇಲ್ಗಡೆ ಇದ್ದಾವೆ ಪೈಪು. ಮೋಸ್ಟ್ಲಿ ಆಂಟೆರ್ ತಗೊಂಡೋಗಿದ್ದು ಅನಿಸುತ್ತೆ, ತಂದು ಹಾಕಿದ್ದಾರೆ ಇವತ್ತು. ಹೇಳ್ಬೇಕು ತಾನೇ ತಗೊಂಡೋಗಿದ್ದೀವಿ ಅಂತೇಳಿ. ನನಗಂತೂ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಇನ್ನು ಪೈಪ್ ಕನೆಕ್ಟ್ ಮಾಡಿಬಿಟ್ಟು ಒಂದು ಆಯ್ಸಕ್ಕೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದು ಟೈಮ್ ತೊಗೊಳುತ್ತೆ, ನಿಧಾನಕ್ಕೆ ಕಾಯ್ಕೊಂಡು ಬರಬೇಕಲ್ವ, ಒಣೆ ಆಗಿಬಿಟ್ಟಿದೆ. ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂಥೇಳಿ ಆಂಟೇರೇನೋ ಕೂತ್ಕೊಂಡು ಏನೋ ಗೇಮ್ ಆಡ್ತಿದ್ರು, ಏನೋ ಮಾತಾಡ್ತಿದ್ರು. ಅದಕ್ಕೆ ನೋಡೋಣ ಅಂತ ಬಂದೆ. ಅವರು ಚೌಕಾಬಾರ ಆಟ ಆಡ್ತಿದ್ದಾರೆ. ತುಂಬಾ ಇಷ್ಟ ನನಗೂ ಚೌಕಾಬಾರ ಆಟ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರು ಆಟ ಆಡ್ತಿದ್ರೆ ಇವಳು ನೋಡಿ ಆ ಥರ ಸೈಲೆಂಟಾಗಿ ಕೂತ್ಕೊಂಡು ಆಟ ಆಡ್ತಿದ್ದಾಳೆ. ಇನ್ನು ಇಲ್ಲಿ ಕೋಇನ್ಸಿಡೆನ್ಸ್ ಏನಪ್ಪ ಅಂದರೆ ಇವಳ ಹೆಸರು ಭಾನುಶ್ರೀ, ಹಂಗಾಗಿ ನಮ್ಮ ಪಾಪನ ಹೆಸರು ಭಾನುಪ್ರಿಯ ಅಲ್ವಾ, ಒಂದು ಸ್ವಲ್ಪ ಕೋಇನ್ಸಿಡೆನ್ಸ್ ಅನ್ನಿಸ್ತು. ಇನ್ನೊಂದು ತೋಟದಾಗೆಲ್ಲ ಅಡ್ಡಾಡ್ಕೊಂಡು ಬಂದನಲ್ಲ, ಪ್ಯಾಂಟಿಗೆ ನೋಡಿ ಜೀರಿಗೆ ಮುಳ್ಳು ಅಂತಾರೆ ಇವನ್ನ, ಯಾವ ಥರ ಕಚ್ಕೊಬಿಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು. ಎಲ್ಡ್ ಪ್ಯಾಂಟ್ಗೂ ಅಷ್ಟೇ, ಟಾಪ್ಗೂ ಅಷ್ಟೇ, ಕ್ಲೀನ್ ಮಾಡ್ಕೊಳೋ ಅಷ್ಟೊತ್ತಿಗೆ 1 ಅವರ್ ಹಿಡಿಯುತ್ತೆ, ಅಷ್ಟು ಜೀರಿಗೆ ಮುಳ್ಳಿದ್ದಾವೆ. ಇನ್ನೊಂದು ಅದು ಚುಚ್ಚಿದ್ರೆ ಸೂಜಿ ಚುಚ್ಚಿದಂಗೆ ಆಗುತ್ತೆ, ಆ ಥರ ಪೇಯ್ನ್ ಆಗುತ್ತೆ. ನಿಧಾನಕ್ಕೆಲ್ಲ ಕುತ್ಕೊಂಡು ಬಿಡಿಸ್ಕೊಂಡೆ, ಮತ್ತೆ ಬರ್ತೀನಲ್ಲ ಮತ್ತೆ ಆಗುತ್ತೆ. ಕೊನೆಗೆ ನಾವು ಮನೆಗೆ ಹೋದಾಗಲೇ ಕ್ಲೀನ್ ಮಾಡ್ಕೋಬೇಕು. ನಾವು ಮೊನ್ನೆ ರೀಸೆಂಟಾಗೇ ಕಾಯಿ ಕೀಳ್ಸಿರೋದು, ಕೊನ್ಕರ್ ಸರಿ ಕಾಯಿ ಕಿತ್ತಿಲ್ಲ ಅನಿಸುತ್ತೆ ನೋಡಿ, ಆ ಥರ ಒಣಕಾಯಿ ಬಿದ್ದಿದೆ ಅಂಥೇಳಿ. ಇದೇ ಅಲ್ಲ, ಮೊನ್ನೆ ಮೋಟ್ರ್ ತಗ ಬಂದಾಗಲೂ ಅಷ್ಟೇ ಒಂದು 4-5 ಕಾಯಿ ಸಿಕ್ಕಿದ್ವು. ಆವಾಗಲೇ ಅಂದ್ಕೊಂಡೆ ಸರಿಯಾಗಿ ನೋಡಿ ಕಿತ್ತಿಲ್ಲ, ಒಂದೊಂದು ಗಿಡದಲ್ಲಿ ಬಿಟ್ಟಿದ್ದಾನೆ ಅಂತ ಹೇಳಿ. ಮತ್ತು ಇದು ಅಡಿಕೆ ಪಟ್ಟೆ ಅಂತೂ ಸಿಕ್ಕಾಪಟ್ಟೆ ಬಿದ್ದಿದ್ದಾವೆ ಮೇಲ್ಗಡೆ ಮಳೆಯಲ್ಲಿ, ಕೆಳಗಡೆನೂ ಇದ್ದಾವೆ. ಬಟ್ ನನಗೆ ಗೇಯಕ್ಕೆ ಬಂದಾಗ ರಿಸ್ಕ್ ಆಗುತ್ತಲ್ವಾ, ಹೆಂಗಿದ್ರು ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ, ನಿಧಾನ ಕಾಯ್ಕೊಳ್ಳೋಷ್ಟೊತ್ತಿಗೆ ಒಂದು ಸ್ವಲ್ಪ ಕ್ಲೀನನ್ನು ಮಾಡೋಣ ಅಂತೇಳಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲನೂ.
ಇಲ್ಲಿ ನೋಡಿ ಒಂದು ಬರ್ಡ್ ಇದೆ, ಕೆಂಬೂತ ಪಕ್ಷಿ ಅಂತ ಕರೀತಾರೆ. ನಮ್ಮ ಊರ ಸೈಡೆಲ್ಲ ಸಾಂಬಾರ್ ಕಾಗೆ ಅಂತಲೇ ಕರೆಯೋದು. ಇದು ತಿನ್ನೋದ್ರಿಂದ ಒಂದು ಸ್ವಲ್ಪ ಅದೇನೋ ಕಾಯಿಲೆಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನೇನು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಕರೆಂಟ್ ಹೋಯ್ತು 4 ಗಂಟೆಗೆ. ಹೋಗೋಷ್ಟೊತ್ತಿಗೆ ಒಂದು 4:15 ಆಗುತ್ತೆ. ನಡ್ಕೊಂಡು ಹೋಗ್ಬೇಕಲ್ವ ಇಲ್ಲಿಂದ. ಬೈಕ್ ಸಿಗೋದು ಡೌಟು. ಒಂದೊಂದು ಸಲ ಸಿಗುತ್ತೆ ಬೈಕು, ಒಬ್ಬೊಬ್ರು ಲಿಫ್ಟ್ ಕೊಡ್ತಾರೆ, ಒಬ್ಬೊಬ್ರು ಲಿಫ್ಟ್ ಕೊಡಲ್ಲ, ಹಾಗೆ ಹೋಗ್ಬಿಡ್ತಾರೆ. ಹಾಗಾಗಿ ನಾನು ಜಾಸ್ತಿ ಜನ ಕೇಳಲ್ಲ ಕೂಡ ಅಂತಾನೆ, ಒಂದು ಸ್ವಲ್ಪ ಲಿಫ್ಟ್ ಕೊಡಿ ಅಂತಂದರೆ ಒಂದು ಸ್ವಲ್ಪ ದೂರ ಆಗಲಿ ಕೊಡ್ತಾರೆ ಒಬ್ಬೊಬ್ಬರು, ಅಂಕಲರು ಆಗಲಿ ಯಾರನ್ನೋ ಹೋಗ್ಬೇಕಾದ್ರೆ. ಸೊ ನೋಡೋಣ, ಪಾಪನೂ ಬರ್ತಾಳೆ ಅಷ್ಟೊತ್ತು ನಾನು ಹೋಗೋಷ್ಟೊತ್ತಿಗೆ. 4 ಗಂಟೆ ಆಗಿದೆಯಲ್ವಾ, ತುಂಬ ಹೊಟ್ಟೆ ಸಿತೈತೆ. ನಾನು ಒಂದು ಸ್ವಲ್ಪ ಎಳ್ಳು ದೋಸೆ ತಿಂದು ಬಂದಿದ್ದೆ ಅಷ್ಟೇ. ಇವತ್ತು ಹೋಗಿದ ತಕ್ಷಣ ಊಟ ಮಾಡಬೇಕು. ಒಂದು ಸ್ವಲ್ಪ ಎನರ್ಜಿನೇ ಇಲ್ಲ ನನಗಿವತ್ತು. ಏನೇ ಆಗಲಿ ಹೊಟ್ಟೆಗೆ ಊಟ ಇದ್ರೇ ಎನರ್ಜಿ ಅಲ್ವಾ, ಏನಂತೀರಾ? ಪೈಪ್ ಹಾಕಿದ್ನಲ್ವ, ಅದನ್ನು ಇವಾಗ ತೆಗೆದಾಕ್ಬಿಟ್ಟು ಗೇಟ್ ಬಾಲೆಲ್ಲ ಆನ್ ಮಾಡಿದ್ದೀನಿ. ಆಫ್ ಮಾಡಿದ್ನಲ್ವ, ಆನ್ ಮಾಡಿದ್ದೀನಿ. 2 ಬ್ಯಾಚ್ ಮಾತ್ರ ಆನ್ ಮಾಡಿದ್ದೀನಿ. ಸೊ ನೋಡಿ, ಮ್ಯಾಗ್ಲದು ಆಫ್ ಮಾಡಿದ್ದೀನಿ. ಯಾಕೆಂದರೆ ಒಂದಾಗ ಹಾಯಿಸ್ತಾ ಇದ್ದೀನಲ್ವ, ಏನು ಬೇಡ ಅಂಥೇಳಿ. ಕೆಳಗಡೆ ಚೆನ್ನಾಗಿ ಹಾಯ್ಕೊಂಬಿ, ಫೋರ್ಸಾಗಿ ನೀರು ಬರ್ತವೆ ಜಾಸ್ತಿ. ಬರೀ ಎಲ್ಡಕ್ಕೆ ಗೇಟ್ ವಾಲ್ 2 ಓಪನ್ ಮಾಡಿಬಿಟ್ರೆ ಅಷ್ಟಕ್ಕೆ ಮಾತ್ರನೇ ಫೋರ್ಸಾಗಿ ನೀರು ಬರ್ತವೆ. ಸೊ ಹಾಗಾಗಿ ನೋಡ, ಮೇಲೆಲ್ಲ ಕೆಳಗಡೆ ಎಲ್ಲ ಆಫ್ ಮಾಡಿದ್ದೀನಿ, ಆನ್ ಮಾಡಿದ್ದೀನಿ. ಕೆಳಗಡೆ ಎಲ್ಲ ಆನ್ ಮಾಡಿದ್ದೀನಿ. ಇವಾಗ ಆ ಪೈಪ್ ತೆಗೆದ್ಬಿಟ್ಟು ಗ್ಯಾಪ್ ಹಾಕಿ ಹೋಗ್ಬಿಡ್ತೀನಿ. ನಾಳೆ 12 ಗಂಟೆಗೆ ಮತ್ತೆ ಬರ್ತೀನಿ. ಇನ್ನು ಆಟೋನೂ ಆನ್ ಮಾಡಿ ಹೋಗ್ತೀನಿ. ಆಟೋಮೆಟಿಕ್ಕಾಗಿ ನೈಟು ಓಡುತ್ತೆ, ಹಾಗಾಗಿ ಏನು ತೊಂದರೆ ಇರಲ್ಲ. ತುಂಬ ಅಂದರೆ ತುಂಬ ಲೇಟ್ ಆಗೋಯ್ತು ಗೈಸ್. ನಾನು 12 ಗಂಟೆಗೆ ಹೋಗಿತ್ತು, ಅಲ್ಲಿ 4 ಗಂಟೆ ಆಗೋಯ್ತು ಕರೆಂಟ್ ಹೋಗೋಷ್ಟೊತ್ತಿಗೆ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಿತ್ತು. ಇನ್ನು ಬತ್ತಿದ್ರೆ ಆಂಟಿ ಅರಿಶಿನ ಕುಂಕುಮ ತಗೊಂಡೋಗಿ ಬಾ ಅಂತೇಳಿ ಕರೆದ್ರು. ಹೋಗಿ ಅರಿಶಿನ ಕುಂಕುಮ ಒಂದು ಸ್ವಲ್ಪ ಹೂವನ್ನು ಕೊಡ್ತು, ಮುಡ್ಕೊಂಡು ಹಾಗೆ ಒಂದು ಒಳ್ಳೆ ಸ್ಟ್ರಾಂಗಾಗಿ ಟೀ ಕೊಡ್ತು. ಟೀನೂ ಕುಡಿದೆ. ಒಂದು ಸ್ವಲ್ಪ ಹೊಟ್ಟೆ ಬೇರೆ ಹಸಿತಿತ್ತಲ್ವ, ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು. ಒಂದು ಸ್ವಲ್ಪ ಸ್ಟ್ರೆಂತ್ ಬಂದಂಗೆ ಆಯಿತು. ಅಲ್ಲಿಂದ ನಿಧಾನಕ್ಕೆ ನೆಡ್ಕೊಂಡು ಬಂದೆ. ಯಾಕಮ್ಮ ಸ್ಕೂಲ್ ಬಿಟ್ಟಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಬೇಕು ತಾನೇ ನೀನು? ಗಸಗಸೆ ಹಣ್ಣು ತಿನ್ನಕ್ಕೆ ಬಂದಿದೀಯಲ್ಲ, ಬಾ ಬೇಗ ಡ್ರೆಸ್ ಚೇಂಜ್ ಮಾಡಿ ಹೋಮ್ವರ್ಕ್ ಬರೀ. ಬಾ, ಏನಂತೀನಿ ಒಂದು ಬಾ. ಬತ್ತೀನಿ ತಡಿ, ನಿನ್ಗೈತಿ. ಬೇಗ ತೆಗಿಯಸಿ. ಎಷ್ಟೊತ್ತಾಯ್ತು ಬಂದು? ಬರೋಷ್ಟೊತ್ತಿಗೆ ಪಾಪನು ಬಂದುಬಿಟ್ಟಿದ್ಲು. ಇನ್ನು ಹೊಟ್ಟೆ ಬೇರೆ ಹಸಿತಿತ್ತು ಅಂತೇಳಿ ಬಿಸಿ ಒಂದು 2 ದೋಸೆ ಹಾಕ್ತೆ. ದೋಸೆ ಇಟ್ಟಿತ್ತು ಬೆಳಿಗ್ಗೆ ಮಾಡಿರೋದೆ. ಬೆಳಿಗ್ಗೆ ಏನು ಅಂತಂದರೆ ನಾನು ಕಾಯಿ ಚಟ್ನಿ ಮಾಡಿದ್ದೆ. ಹಂಗಾಗಿ ಅದೇನಾಗಿದೆ ಅಂದರೆ ಮಧ್ಯಾಹ್ನ ನಾನು ಬರೋಷ್ಟೊತ್ತು 4:15 ಆಗೋಯಿತು. 4:15ಗಿಂತ 4:45, 5 ಗಂಟೆ ಆಗೋಯ್ತು ಅನಿಸುತ್ತೆ. ಆ ಟೈಮಲ್ಲಿ ಮನೆಗೆ ಬಂದಿದ್ದೀನಿ. ಅಲ್ಲಿವರೆಗೂ ಚಟ್ನಿ ಇರುತ್ತಾ ಹೇಳಿ ನೀವೇ? ಅಳಸೋಗುತ್ತಲ್ವ, ಬಿಸಿ ಬೇರೆ ಇಕ್ಕಿರಲಿಲ್ಲ ಮನೆಯಲ್ಲಿ, ಫ್ರಿಜ್ಜು ಇಲ್ಲ, ಫ್ರಿಜ್ಜಲ್ಲಿ ಇಡೋಕ್ಕಾಗಕ್ಕೆ. ಹಂಗಾಗಿ ಅಳಿಸೋಗ್ಬಿಟ್ಟಿದೆ. ಇನ್ನು ಹೊಟ್ಟೆ ಬೇರೆ ಹಸಿತೈತೆ. ಆವಾಗ ಪ್ರಿಪೇರ್ ಮಾಡ್ಕೊಂಡು ತಿನ್ನೋಕ್ಕೂ ನನಗೆ ಏನಂತಾರೆ ಶಕ್ತಿ ಇರಲಿಲ್ಲ ನನಗೆ. ಇನ್ನು ಆಲೂಗೆಡ್ಡೆ ಪಲ್ಯ ಇತ್ತಲ್ವ, ಹೆಂಗೋ ಅದಾದರೂ ಐತಲ್ವ ಅಂಥೇಳಿ ಅದರಲ್ಲೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು ಟೈಮ್ ಅಲ್ವಾ ಊಟ ಮಾಡಿದೆ. ಇನ್ನು ಊಟ ಮಾಡಿದ ತಕ್ಷಣ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟೆ, ಹಾಲು ಬಿಡಿಸ್ಕೊಬಂದು ಇನ್ನು ಅವ್ರಿಗೆ ಹಾಲು ಕೊಟ್ಬಿಟ್ಟು 1 ಅವರ್ ಮಲಿಕೊಬಿಟ್ಟೆ. ನನಗೆ ಸಂಜೆ ಆದರೂ ಪರವಾಗಿಲ್ಲ, ಫುಲ್ ಮೈಕೈ ನೋವು ಆಗ್ಬಿಟ್ಟಿದೆ. ಮತ್ತು ಕಾಲಂತೂ ಸಿಕ್ಕಾಪಟ್ಟೆ ನೋವ್ತಿದ್ದಾವೆ. ನಡ್ಕೊಂಡು ಬಂದಲ್ವ, ಬರಬೇಕಾದ್ರೆ ಗಾಡಿ ಬೇರೆ ಸಿಗಲಿಲ್ಲ ಯಾರ್ದು. ಫುಲ್ ಅಲ್ಲಿಂದ ಮನೆಯವರೆಗೂ ನಡ್ಕೊಂಡು ಬರೋಷ್ಟೊತ್ತಿಗೆ ಫುಲ್ ಸುಸ್ತಾಗೋಯ್ತು.
1 ಅವರ್ ನಿದ್ದೆ ಹೋದೆ. ಪಕ್ಕದ ಮನೆ ಆಂಟಿ ಅಳಸಂದೆಕಾಯಿ ಕೊಟ್ಟಿತ್ತು, ನಮ್ಮರೆ ಅವರು. ಸೊ ಅವ್ರು ಬೆಳೆದಿದ್ರು ಅನಿಸುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಇದರಲ್ಲಿ ಸಪ್ಪೆಸರು ಮಾಡ್ಕೊತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಹಸಿ ಕಾಳು ಸಪ್ಪೆಸರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೋ. ಇವಾಗ ಇದೊಂದು ಸುಲಿಯ, ಇವಾಗ ಒಂದು ಟೈಮ್ಗೆ ಸಪ್ಪೆಸರು ಮಾಡ್ಕೊತೀನಿ. ಇನ್ನು ಅವರು ನಮ್ಮ ಮನೆಯವರು ಊಟ ಮಾಡಲ್ಲ, ನಾನು ಪಾಪು ಅಷ್ಟೇ. ಸೊ ಇದರಲ್ಲೊಂದು ಸ್ವಲ್ಪ ಸುಲ್ಕೊಂಡು ಸಪ್ಪೆಸರು ಮಾಡ್ಕೊತೀನಿ. ಬೇಡಪ್ಪ, ಅದು ಕಾಳು ಹಾಕಕ್ಕೆ. ಆಚೆಗಡೆ ಹಾಕಿದ್ದೀನಿ ನೋಡು, ಬಕೆಟಾಗಿ ನೀರು ಇದಾವೆ ಆಚೆಗಡೆ. ನೋಡಿ ಸುಲಿದಿದ್ದು ಆಗಿದೆ, ಇಷ್ಟು ಕಾಳು ಬಂದಿದ್ದಾವೆ, ಅಷ್ಟು ಕಾಯಿ ಸುಲಿದಿದ್ದಕ್ಕೆ. ಇವಾಗ ಇದನ್ನು ಒಂದು ಮರದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕೇರಿದ್ರೆ ಏನೇನು ಅಲ್ಲೊಂದು ಮಿಸ್ಸಾಗಿ ಹುಳ ಇದ್ರೂ ಇರ್ತವೆ, ಇದ್ರೊಳಗೆ ಮಿಸ್ ಆಗಿದ್ರೂ ಅವು ಈಚೆಗೆ ಬರ್ತಾವೆ ಕೇರಿದಾಗ. ಇನ್ನು ನೀಟಾಗಿ ಒಂದು ಸಲ ಕೇರಿಬಿಟ್ಟು ನೀಟಾಗಿ ಒಂದು ಸಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ ನೋಡಿ. 1-2 ವಿಸಿಲ್ಸ್ ಕೂಗಿಸ್ತೀನಿ, ಆಮೇಲೆ ಬೆಂದಿರ್ತವೆ ಚೆನ್ನಾಗೆ. ಇದು ವಾಲ್ಪೇಪರ್ ಬಂದುಬಿಟ್ಟು ದರ್ಶನ ಮದುವೆಲಿ ತೊಗೊಂಡಿರೋದು. ಆಲ್ಮೋಸ್ಟ್ 1.5 ಇಯರ್ ಆಯಿತು ಅನಿಸುತ್ತೆ. ಯಾವ ಥರ ಕಿತ್ತೋಗ್ಬಿಟ್ಟಿದೆ ನೋಡಿ. ಆ ಕಡೆ ಚೆನ್ನಾಗಿದೆ, ಈ ಕಡೆ ಜಾಸ್ತಿ ಹಬೆ ತಗಲುತ್ತಲ್ವ, ಆ ಕಡೆ ಜಾಗದಲ್ಲಿ ಒಂದು ಸ್ವಲ್ಪ ಶೇಡ್ ಆಗಿಬಿಟ್ಟಿದೆ, ಗಲೀಜಾಗಿದೆ, ಒಂದು ಸ್ವಲ್ಪ ಕಿತ್ಕೊಂಡು ಬರ್ತಿದೆ, ಒಂಥರ ನೋಡೋಕ್ಕೆ ಚೆನ್ನಾಗಿಲ್ಲ, ಅಸಹ್ಯವಾಗಿದೆ, ಚೇಂಜ್ ಮಾಡಬೇಕದು. ಇನ್ನು ಊಟಕ್ಕೆ ಮುದ್ದೆ ಏನು ಮಾಡೋಕ್ಕೆ ಹೋಗಲಿಲ್ಲ, ಸಪ್ಪೆಸರು ಅನ್ನ ಮಾಡ್ಕೊಂಡು ಊಟ ಮಾಡಿದ್ವಿ ಇಬ್ರು. ಇನ್ನು ಒಂದು ಸ್ವಲ್ಪ ಟೈಮ್ ಇತ್ತು, ನಿದ್ದೆ ಬೇರೆ ಬರ್ತಿರ್ಲಿಲ್ಲ. ಈ ಬೆಳ್ಳುಳ್ಳಿನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವು ಒಂದು 2-3 ಮಂತ್ಸ್ ಆಯ್ತು ಅನಿಸುತ್ತೆ ತೊಗೊಂಡು. ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ಕಿದವಲ್ಲ ಅಂಥೇಳಿ, ಅಂದರೆ ಕಮ್ಮಿ ರೇಟ್ ಇತ್ತು ಅವಾಗ, ಹಾಗಾಗಿ ತೊಗೊಂಡಿದ್ದೆ. ಅವು ಅರ್ಧಕ್ಕರ್ಧ ಖಾಲಿಯಾಗಿದ್ದಾವೆ. ಇನ್ನು ನೋಡಿ ಎಷ್ಟೊಂದು ಬೆಳ್ಳುಳ್ಳಿ ಇದ್ದಾವೆ. ಅದರಲ್ಲಿ ಏನಾಗಿದೆ ಅಂದರೆ ಅರ್ಧಕ್ಕರ್ಧ ಸೊತ್ತೋಗ್ತಾವಲ್ಲ ಬೆಳ್ಳುಳ್ಳಿ, ಒಂಥರ ಏನಂತಾರೆ ಅದನ್ನು ಗೊತ್ತಿಲ್ಲ ನನಗೆ, ಒಂಥರ ಕೆಟ್ಟೋಗ್ಬಿಟ್ಟಿದ್ದಾವೆ ಬೆಳ್ಳುಳ್ಳಿ. ಅರ್ಧ ಚೆನ್ನಾಗಿದ್ದಾವೆ, ಇನ್ನು ಅರ್ಧ ಕೆಟ್ಟೋಗಿದ್ದಾವೆ. ಅದಕ್ಕೆ ಅದ್ರ ಜೊತೆಗಿದ್ರೆ ಇನ್ನು ಮಿಕ್ಕಿದವೆಲ್ಲ ಆ ಥರನೇ ಆಗ್ತವಂತೆ. ಅದಕ್ಕೆ ಕ್ಲೀನ್ ಮಾಡಿಡೋಣ ಅಂಥೇಳಿ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಡ್ತಾಯಿದ್ದೀನಿ ಅಷ್ಟೇ. ಅವನ್ನೇನೇನಿದಾವೋ ಕೆಟ್ಟೋಗಿರೋವಂಥವೆಲ್ಲ ತೆಗೆದು ಎಸ್ಬಿಟ್ಟು ಚೆನ್ನಾಗಿರೋವಂಥವೆಲ್ಲ ನೀಟಾಗಿ ಹಾಕೊಂಡ್ರಕ್ಕೆ ಟಬ್ಬಕ್ಕೆ ಇಕ್ಬಿಟ್ರೆ ಬೇಕಾದಾಗ ಈಸಿಯಾಗೂ ತೊಗೋಬೋದು, ಇನ್ನೂ ಚೆನ್ನಾಗೂ ಇರ್ತವೆ ಅಂಥೇಳಿ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತಡಿ ಆಫ್ ಮಾಡ್ತೀನಿ. ಎಷ್ಟೊಂದು ವೇಸ್ಟ್ ಆಗಿದೆ ನೋಡಿ.
ಲಿಟ್ರಲಿ ಇದನ್ನು ಕ್ಲೀನ್ ಮಾಡೋ ಅಷ್ಟೊತ್ತು ತುಂಬಾ ಟೈಮ್ ಹಿಡೀತು. ಬೇಗ ಆಗುತ್ತೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅಷ್ಟೊತ್ತು ಪಾಪನು ಮಲಿಕೊಂಬಿಟ್ಟಿದ್ದಾಳೆ ನೋಡಿ, ಹಾಸಿಗೆ ಬೇರೆ ಹಾಸಿಲ್ಲ. ಅಷ್ಟೊತ್ತಾಗೆ ಅಕ್ಕಪಕ್ಕದ ಮನೆ ಅಕ್ಕ ದೇವ್ರಿಗೂ ಇದ್ರಂತೆ ಪ್ರಸಾದ ತಂದು ಕೊಡ್ತು. ಪಾಪಕ್ಕೆ ತುಂಬ ಅಂದರೆ ಇಷ್ಟ ಪ್ರಸಾದ ಅಂದರೆ. ಅವಳೇ ಮಲಿಕೊಂಡಿದ್ದಾಳೆ, ನಾನೇ ತಿಂದ್ಬಿಟ್ಟೆ. ಅಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.